ನಾನು ಅವಾಗ್ಲೇ ನಿಮಗೊಂದು ಪ್ರಶ್ನೆ ಕೇಳಿದೆ, ತುಂಬಾ ನರಳಾಡ್ತಾರೆ, ತುಂಬಾ ಹಿಂಸೆ ಪಡ್ತಾರೆ ಅಂತ. ಆ ಹಿಂಸೆ ನೋವು ಅನ್ನೋದಕ್ಕಿಂತ ಮೆಂಟಲಿ ತುಂಬಾ ಬ್ರೇಕ್ ಡೌನ್ ಆಗ್ತಾರೆ ಡಾಕ್ಟರ್. ಸೊ ಈಗ ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟ್ ಇಂದಾಗಿ ಮೇ ಬಿ ಇವಾಗ ನೀವು ಸೈಬರ್ ನೈಫ್ ಬಗ್ಗೆ ಹೇಳ್ತಾ ಇರೋದು, ಕೆಲವು ಪೇನ್ಲೆಸ್ಸು ನಮಗೂ ಕೂಡ ನೋವಿಲ್ದೆ ಅಂತ ಇರೋವಂಥದ್ದು ಯಾರಾದ್ರೂ ಹೋಗ್ತಾರೆ, ನೋವಿಲ್ದೆ ಇರುವಂಥ ಟ್ರೀಟ್ಮೆಂಟ್ ಅಂದ್ರೆ ಆರಾಮಾಗಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಸೊ ಇದು ವೈದ್ಯಕೀಯ ರಂಗಕ್ಕೆ ಬಂದು ಎಷ್ಟು ವರ್ಷಗಳಾಯ್ತು ಸೈಬರ್ ನೈಫ್ ಅನ್ನುವಂಥದ್ದು? ಇದು ಜನರಿಗೆ ಯಾವ ರೀತಿ ರೀಚ್ ಮಾಡಿಸ್ತಾ ಇದ್ದೀರಾ, ಮತ್ತೆ ಜನರಿಗೆ ಇದರ ಅವೇರ್ನೆಸ್ ಎಷ್ಟರ ಮಟ್ಟಿಗೆ ಮುಖ್ಯ ಅಂತ? ನೀವು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಏನಕ್ಕೆ ಅಂತಂದ್ರೆ ಅವೇರ್ನೆಸ್ ಏನಪ್ಪಾ ಅಂತಂದ್ರೆ ಜನಗಳಲ್ಲಿ ಅವೇರ್ನೆಸ್ ಕ್ಯಾನ್ಸರ್ ಬಗ್ಗೆ ಅಷ್ಟೇ ಅಲ್ಲ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ. ಟ್ರೀಟ್ಮೆಂಟ್ ಬಂದಾದಾಗ ಒಂದು ರಿಪೋರ್ಟ್ ಪೂರ ಮನೆದು ಎಲ್ಲದನ್ನು ಈಕ್ವಿಲಿಬ್ರಿಯಂನ ಡಿಸ್ಟರ್ಬ್ ಆಗುತ್ತೆ. ಸೊ ಕ್ಯಾನ್ಸರ್ ಬಂದಿರೋರು ಖುದ್ದಾಗಿ ತುಂಬಾ ಲೈಕ್ ಮೆಂಟಲಿ ಇದಾಗಿರ್ತಾರೆ, ಡಿಸ್ಟರ್ಬ್ ಆಗಿರ್ತಾರೆ. ಅದಲ್ದೇನೆ ಫೈನಾನ್ಷಿಯಲಿ ಇರ್ಬೋದು, ಎಕನಾಮಿಕಲ್ ಲೈಕ್ ಇನ್ ಟರ್ಮ್ಸ್ ಆಫ್ ಸೋಷಿಯಲಿ ಎಕನಾಮಿಕಲಿ ತುಂಬ ಅವ್ರಿಗೆ ಸಪೋರ್ಟ್ ಬೇಕಾಗುತ್ತೆ. ಸೊ ನನ್ನ ಇದೇನು ಅಂತಂದರೆ ದಟ್ ಈಸ್ ವೇರ್ ದಿ ಕೇರ್ ಗಿವರ್ಸ್ ಆ್ಯಂಡ್ ಓವರ್ ಆಲ್ ಸಪೋರ್ಟ್ ಸಿಸ್ಟಮ್ ಈಸ್ ಇನ್ಫ್ಯಾಕ್ಟ್ ನಾವು ಫೆಬ್ರವರಿಲಿ ನಾವು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಇದು ಮಾಡ್ತೀವಿ. ಅದರಲ್ಲಿ ಒಂದು ಏನಪ್ಪ ಅಂತಂದರೆ, ಸೊ ಕಮ್ ಟುಗೆದರ್ ಟು ಫೈಟ್ ಅಗೇನ್ಸ್ಟ್ ಕ್ಯಾನ್ಸರ್ ಇನ್ ವಾಟ್ ಎವರ್ ದಿ ವೇ. ದಟ್ ಸಪೋರ್ಟ್ ಈಸ್ ಇಂಪಾರ್ಟೆಂಟ್. ಅವೇರ್ನೆಸ್ ನಾವೆಲ್ಲ ಜೊತೆಗೆ ಬಂದು ಸೈಕಲಾಜಿಕಲಿ ವಿ ಶುಡ್ ಗಿವ್ ದ ಸಪೋರ್ಟ್. ಸೊ ಕಮಿಂಗ್ ಬ್ಯಾಕ್ ಟು ದಟ್ ಲೈಕ್ ಮೆಂಟಲ್ ಟಾರ್ಚರ್ ವರ್ಸಸ್ ಅಕ್ಸೆಪ್ಟೆನ್ಸ್. ಎಸ್, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಏನೇ ಆದರೂ ಪ್ರಾಬ್ಲಮ್ ಇಲ್ಲ ಅಂತ ಹೋಗ್ತೀವಿ. ಸೊ ಕನ್ವರ್ಟಿಂಗ್ ಕ್ಯಾನ್ಸರ್ ಇಂಟು ಕ್ರಾನಿಕ್ ಡಿಸೀಸ್ ಆ್ಯಂಡ್ ಅಕ್ಸೆಪ್ಟಿಂಗ್ ಆ್ಯಂಡ್ ಗೆಟಿಂಗ್ ಎ ಪ್ರಾಪರ್ ಟ್ರೀಟ್ಮೆಂಟ್, ನಾವೆಷ್ಟು ಬೇಗ ಅದನ್ನು ಒಪ್ಕೊಂಡ್ಬಿಟ್ಟು ಹೌದಪ್ಪ ನನ್ನ ಬಾಡಿಗೆ ಪ್ರಾಬ್ಲಮ್ ಆಗಿದೆ, ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಕರೆಕ್ಟ್ ಜಾಗಕ್ಕೆ ಹೋಗಿ ಫುಲ್ ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ. ಸೊ ಸೈಕಲಾಜಿಕಲಿ ವಿ ಹ್ಯಾವ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ದಿ ಎಕ್ಸ್ಟೆಂಟ್. ಸೊ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬಗ್ಗೆ, ಕ್ಯಾನ್ಸರ್ ಲೈಕ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಸ್ ಮೀಟ್ ಎಲ್ಲ ಮಾಡ್ತೀವಿ ನಾವು. ನಮ್ಮದು ಒಂದು ಇಚ್ಛೆ ಏನಪ್ಪ ಅಂತಂದರೆ, ಎಷ್ಟೊಂದು ಕ್ಯಾನ್ಸರ್ ಪೇಷಂಟ್ಸ್ ನಾವು, ಇಟ್ ಈಸ್ ನಾಟ್ ಎ ಒನ್ ಡೇ ಗೇಮ್, ಇಟ್ಸ್ ಎ ರಿಲೇಷನ್ಶಿಪ್ ವಾಟ್ ವಿ ಬಿಲ್ಡ್ with the whole of the family. ಸೊ ಯಾರೇ ಒಬ್ರಿಗೆ ಪೇಷಂಟ್ ಇದಾಗ್ತಾ ಇದ್ರೆ, ನಮ್ಮ ಅನುಭವಿ ಪೇಷಂಟ್ಸ್ಗಳು ಯಾರು ಇರ್ತಾರೆ ಅವ್ರಿಗೆ ಫೋನ್ ನಂಬರ್ ಕೊಟ್ಟು ಮಾತಾಡಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಏನು ಅಕ್ಸೆಪ್ಟ್ ಮಾಡ್ಕೊಬೇಕು, ಇದೆಲ್ಲದನ್ನು ನಾವು ಇದು ಮಾಡ್ತೀವಿ. ಮತ್ತೆ ಒಂದು ಸ್ಟೆಪ್ ಅಹೆಡ್ ಏನಪ್ಪ ಅಂತಂದ್ರೆ ರಿಹ್ಯಾಬಿಲಿಟೇಷನ್. ಸೊ 2-3 ಪೇಷಂಟ್ಸ್ಗೆ ವಿ ಆರ್ ಗಿವನ್ ದಿ ಜಾಬ್ ಟು ಮೇಕ್ ಶ್ಯೂರ್ ದಟ್ ವೆನ್ ದೇ ಲೂಸ್ ದಿ ಜಾಬ್ ಆರ್ ಟ್ಯಾಲೆಂಟೆಡ್ ಪೀಪಲ್, ಒಬ್ಬೊಬ್ರು ಲೇಖಕರು ಇರ್ತಾರೆ, ಒಬ್ಬೊಬ್ರು ಮ್ಯೂಸಿಕ್ ಅವ್ರು ಇರ್ತಾರೆ, ಒಬ್ಬೊಬ್ರು ಫೋಟೋಗ್ರಾಫರ್ಸ್ ಇರ್ತಾರೆ, ಟ್ರೆಕ್ಕಿಂಗ್ ಮಾಡೋರು ಇರ್ತಾರೆ, ಅವ್ರಿಗೆಲ್ಲ ನಾವು ಡೆಫಿನೆಟ್ ಆಗಿ ಎಂಕರೇಜ್ ಮಾಡಿ ಲೀಡ್ ಲೈಫ್ ಕಿಂಗ್ ಸೈಜ್. ಸೊ ದಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ವೆರಿ ಸಿಂಪಲ್, ಲೈಫಲ್ಲಿ ಏನಾಗುತ್ತೆ ಯಾರಿಗಂತೂ ಗೊತ್ತಾಗಲ್ಲ. ಸೊ ಯು ಆರ್ ನೋಬಡಿ ಈಸ್ ಸ್ಪೇರ್ಡ್. ಇಫ್ ಯು ಕ್ಯಾನ್ಸರ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಬೇಕು ಅಂದರೆ 1 in 16, 1 in 18 people are high risk for cancer in 2030. ಇನ್ನು 5 ವರ್ಷ 2030 30% ಕ್ಯಾನ್ಸರ್ ಪೇಷಂಟ್ಸ್ ಜಾಸ್ತಿ ಆಗೋಂಥ ಇದಿದೆ. ವಿ ಆರ್ ಪ್ರಿಪೇರ್ಡ್? ಸೊ ಗೌರ್ಮೆಂಟ್ ತುಂಬ ಎಲ್ಲ ಕೆಲಸ ಮಾಡ್ತಾ ಇದೆ, ಡಾಕ್ಟರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಟು ಕಮ್ ಟುಗೆದರ್ ಆ್ಯಂಡ್ ಮೇಕ್ ಎನ್ ಅವೇರ್ನೆಸ್ ಆ್ಯಂಡ್ ಮೇಕ್ ಎನ್ ಇಂಪ್ಯಾಕ್ಟ್ ಫಾರ್ ದ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ನೈಸ್ ಡಾಕ್ಟರ್, ಎಷ್ಟು ಒಳ್ಳೆ ಮಾತು ಹೇಳಿದ್ರಿ. ಜೊತೆಗೆ ತುಂಬಾ ಜನ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರುತ್ತೆ, ಮೆಂಟಲಿ ಬ್ರೇಕ್ ಡೌನ್ ಆಗಿರ್ತಾರೆ, ಕೆಲಸ ಕೂಡ ಕಳ್ಕೊಂಡಿರ್ತಾರೆ, ಅಂಥವ್ರಿಗೆಲ್ಲ ನಾವು ಕೆಲಸ ಕೊಡಿಸೋದಕ್ಕೂ ಕೂಡ ಹೆಲ್ಪ್ ಮಾಡಿದ್ವಿ. ಬಹುಶಃ ಬಹಳಷ್ಟು ಕಡಿಮೆ ಈ ಥರದ ಆಸ್ಪತ್ರೆಗಳು ಇನಿಷಿಯೇಟಿವ್ ತಗೊಳ್ಳುವಂಥದ್ದು. ಸೊ ಅಂಥದ್ರಲ್ಲಿ ಬನ್ನೇರ್ಘಟ್ಟ ಅಪೋಲೋ ಹಾಸ್ಪಿಟಲ್ ಮುಂದೆ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಬ್ಯಾಕ್ ಟು ಟಾಪಿಕ್ ಅಂತಂದರೆ ಡಾಕ್ಟರ್, ಇವಾಗ ಕೆಲವ್ರು ಏನಂದರೆ ಈ ಕೀಮೋಥೆರಪಿನೂ ತಗೊಳ್ತಾ ಇರ್ತಾರೆ, ಆಮೇಲೆ ಜೊತೆಗೆ ಶಸ್ತ್ರಚಿಕಿತ್ಸೆನೂ ಮಾಡಿಸ್ಕೊಂಡಿರ್ತಾರೆ. ಬಹುಶಃ ಡಾಕ್ಟರ್ ಕೂಡ ಒಂದು ಅವೇರ್ನೆಸ್ ಅನ್ನ ಮೂಡಿಸುವಂಥದ್ದು ಬಹಳ ಜಾಗ್ರತೆ ವಹಿಸ್ಕೊಂಡು ಹೇಳಬೇಕಾಗತ್ತೆ ಪೇಷಂಟ್ಗೂ ಕೂಡ. ಎಷ್ಟೋ ಪೇಷಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಹಿಂಜರಿತಾರೆ. ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ದುಡ್ಡು ಕಳ್ಕೊಳ್ತಾ ಇರ್ತೀನಿ ನಾನು ಜಾಸ್ತಿ, ಹೊರತು ನನಗೆ ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ಲಭ್ಯ ಆಗ್ತಾ ಇದೆ ಅನ್ನೋಂಥದ್ದು. ಸೊ ಅವರಿಗೂ ಕೂಡ ಇದ್ರ ಒಂದು ಅವೇರ್ನೆಸ್ ತುಂಬಾ ಮುಖ್ಯ ಆಗುತ್ತೆ. ಸೊ ಫಸ್ಟು ಈ ಕನ್ಸಲ್ಟ್ ಮಾಡೋಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೇಷಂಟ್ಸು ಅವರಿಗೆ ಹೇಗೆ ಬ್ರೀಫ್ ಮಾಡ್ತೀರಾ? ಇದನ್ನ ನೀವು ಶಸ್ತ್ರಚಿಕಿತ್ಸೆಗೆ ಹೋದ್ರೆ ಪೇನ್ಫುಲ್ ಇರುತ್ತೆ, ನೀವು ಗೋ ವಿತ್ ದಿಸ್ ಸೈಬರ್ ನೈಫ್ ಅನ್ನುವಂಥದ್ದು ಹೇಗೆ ಮನವರಿಕೆ ಮಾಡ್ಕೊಡ್ತೀರಾ ಅವರಿಗೆ? ಅಗೇನ್ ಇಂಪಾರ್ಟೆಂಟ್ ಕ್ವಶನ್. ಸೊ ಏನಪ್ಪ ಅಂದರೆ ಕ್ಯಾನ್ಸರ್ ಮ್ಯಾನೇಜ್ಮೆಂಟಲ್ಲಿ ಈಗ ಏನು ಅಂದರೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳ್ತಾರೆ ಲಾಟ್ ಆಫ್ ಟೈಮ್ಸ್. ಸೊ ಎನಿ ಟ್ರೀಟ್ಮೆಂಟ್ ಯು ಶುಡ್ ಹ್ಯಾವ್ ಎ ಸಾಲಿಡ್ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್.
ವಿತ್ ಲಿಟ್ರೇಚರ್ ಪ್ರೂವನ್ ಇಂಪ್ರೂವ್ಮೆಂಟ್ ಇರೋ ಅಂಥದ್ದು ಟ್ರೀಟ್ಮೆಂಟ್ ಆಗಬೇಕು. ಒಂದು 2-3 ಎಕ್ಸಾಂಪಲ್ ಹೇಳ್ಬಿಟ್ಟು ಹೇಳಿದ್ರೆ ನನಗೆ ಈಸಿ ಆಗುತ್ತೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಏನಪ್ಪ ಅಂತಂದರೆ ಸರ್ಜರಿ, ರೋಬೋಟಿಕ್ ಸರ್ಜರಿ ಈಸ್ ಡೂಯಿಂಗ್ ಎನ್ ಎಕ್ಸಲೆಂಟ್ ಜಾಬ್. ಸೊ ಸರ್ಜರಿ ಮಾಡಿದಾಗ ಮತ್ತೆ ಇನ್ನೇನು ಬೇಕಾಗಲ್ಲ ಅಂತ ಒಂದಿರುತ್ತೆ. ಅರ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪ್ ಟು ಇಂಟರ್ಮೀಡಿಯೇಟ್ ಟು ಹೈ ರಿಸ್ಕ್ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ವಿ ಹ್ಯಾವ್ ಎ ಪ್ರೂವನ್ ಇಂಪ್ರೂವ್ಮೆಂಟ್ ಇನ್ ಕೇಸ್ ಆಫ್ ಐದರ್ ನೀವು ಸರ್ಜರಿ ಮಾಡಿಸಿ ಮತ್ತು ಸೈಬರ್ನೆಫ್ ಮಾಡಿ ಔಟ್ಕಮ್ಸ್ ಆರ್ ಸೇಮ್ ಅಂತ ಒಂದು ಇದೆ. ಮೋರ್ ದ್ಯಾನ್ 95-98% 10 years ಸರ್ವೈವಲ್ ಅಂತ ಹೇಳ್ತೀವಿ ನಾವು. ಲೈಕ್ ಇಟ್ ಇಸ್ ಅದೇ ಥರ ಪೇಷಂಟ್ಸ್ಗೆ ಸರ್ಜರಿ ಬೇಡ ಅಂತ ಒಂಚೂರು ಬೇಡ ಅಂತ ಅನ್ಸಿದ್ರೆ ಆ್ಯಕ್ಚುಲಿ ದೆರ್ ಇಸ್ ಅನ್ ಅದರ್ ಆಲ್ಟರ್ನೇಟಿವ್. ಅವರೇ ಹುಡುಕ್ತಾರೆ. ಪ್ಲಸ್ ನಾವು ಬೋತ್ ಅವರ್ ಸರ್ಜನ್ಸ್ ಆ್ಯಂಡ್ ದ ರೇಡಿಯೇಷನ್ ಆಂಕಾಲಜಿಸ್ಟ್ ಈ ಟ್ರೀಟ್ಮೆಂಟ್ಗೆ ಇಟ್ಸ್ ಎ ಪುಟಿಂಗ್ ಎ ಮೆನು. ಡಾಕ್ಟರ್ಸ್ ಕರ್ತವ್ಯ ಏನು ಅಂತಂದ್ರೆ ಇದಕ್ಕೆ ಇದೇ ಥರ ಅರಿವು ಮೂಡಿಸೋದು. ಸೊ ಈ ಟ್ರೀಟ್ಮೆಂಟ್ಗೆ ಇದಿದ್ದು ಆಪ್ಷನ್ಸ್ ಇದೆ. ಅಲ್ಟಿಮೇಟ್ಲಿ ಪೇಷಂಟ್ ಇಟ್ಸ್ ಅನ್ಬಯಾಸ್ಡ್ ಒಪಿನಿಯನ್ ಕೊಡೋದು ಇಂಪಾರ್ಟೆಂಟ್. ಸೊ ಅವಾಗ ಪೇಷಂಟ್ಸ್ ಹ್ಯಾಸ್ ಟು ಹ್ಯಾವ್ ಎ ಚಾಯ್ಸ್. ಸೊ ಇವಾಗ ಸಿಂಪಲ್ ಎಕ್ಸಾಂಪಲ್ ಲೈಕ್ ಈಗೇನು ಈ ಟ್ರೀಟ್ಮೆಂಟ್ಗೆ ಸರ್ಜರಿ ಇಲ್ಲದೆ ಮಾಡ್ಬೋದಾ, ಸರ್ಜರಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಸೊ ಒಂದೊಂದು ಏರಿಯಾದಲ್ಲಿ ನಾವು ಸರ್ಜರಿ ಬೇಕೇ ಬೇಕು ಅಂತ ಹೇಳ್ತೀವಿ. ಸೊ ಈಗ ಅದಲ್ ಜಸ್ಟ್ ಅನ್ ಎಕ್ಸಾಂಪಲ್ ಆಫ್ ಪ್ರಾಸ್ಟೇಟ್. ಇವಾಗ ಅದೇ ಥರ ಬೇರೆ ಥರ ಈಸೋಫೇಜಿಯಲ್, ರೆಕ್ಟಮ್ ಮತ್ತು ಬೇರೆ ಕಡೆ ಎಲ್ಲ ಬಂದಿದೆ. ಇಮ್ಯುನೋಥೆರಪಿ ಅಂತ ಒಂದು ಇಂಪಾರ್ಟೆಂಟ್ ಡ್ರಗ್ಸ್ ಬಂದಿದೆ. ಅದರಲ್ಲಿ ಏನಂದ್ರೆ ಸಮ್ಟೈಮ್ಸ್ ಸರ್ಜರಿನೂ ಬೇಕಾಗಲ್ಲ, ಮೇ ಬಿ ರೇಡಿಯೇಷನ್ ಬೇಕಾಗಲ್ಲ ಗೋಯಿಂಗ್ ಫಾರ್ವರ್ಡ್. So combination of CyberKnife and immunotherapy are showing a lot of immunological response and a curative treatment. So that is the latest what we are seeing. So ನೀವು ಕ್ಯಾನ್ಸರ್ ಪೇಷಂಟ್ಸ್ ರಿಲೇಟಿವ್ಸ್ಗೆ ಏನು ಮಾಡ್ತೀವಿ ಅಂತಂದರೆ ಈಗಿನ ಇದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಜೆನೆಟಿಕ್ಸ್. ನಾವೆಲ್ಲ ಹೇಳ್ತಿದ್ವಿ ಕ್ಯಾನ್ಸರ್ ಏನಕ್ಕೆ ಬರುತ್ತಪ್ಪ, ಎಲ್ಲ ಬರೀ ಬ್ಲೇಮ್ ಇಟ್ ಆನ್ ಸ್ಮೋಕಿಂಗ್, ಆಲ್ಕೋಹಾಲ್ ಅಷ್ಟೇನಾ? ಅದಕ್ಕಿಂತ ಇನ್ನೇನಾದ್ರು ಜಾಸ್ತಿ ಆಗ್ತಾ ಇದೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ನೋ ಡೌಟ್ more than 70% of the 60 to 70% time it is what is your habits. So lifestyles. Now ಏನಾಗಿದೆ ಅಂತಂದ್ರೆ genetic disorders, your genetic makeup or dictates the cancers. ನಾವು ಎಷ್ಟು ತಿಳ್ಕೊಂಡಾಗ್ಲೂ ಗೊತ್ತಾಗುತ್ತೆ ನಾವು ಎಷ್ಟು ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಂತ. ಸೊ ಇದರಲ್ಲಿ ಏನು ಅಂತಂದ್ರೆ ಜೆನೆಟಿಕ್ ಟೆಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕ್ಯಾನ್ಸರ್ ಪೇಷಂಟ್ಸ್. ಏನಕ್ಕೆ ಅಕ್ಕಪಕ್ಕ ಮನೆಯವ್ರಿಗೂ ಬರುತ್ತಾ ಅನ್ನೋದು ಗೊತ್ತಾಗುತ್ತೆ. ಸ್ಕ್ರೀನಿಂಗ್ ಪ್ರೋಗ್ರಾಮ್, ಎನಿ ಕ್ಯಾನ್ಸರ್ ಪೇಷಂಟ್ಸ್ ಕಮ್ಸ್ ಅಂದ್ರೆ ವಿ ಆಲ್ವೇಸ್ ಟೆಲ್ ಹೋಲ್ ಫ್ಯಾಮಿಲಿ ವೈ ಡೋಂಟ್ ಟು ಗೆಟ್ ಎ ಸ್ಕ್ರೀನಿಂಗ್ ಅಂತ. ಸೊ ಅದು ಸೆಕೆಂಡ್ ಇಂಪಾರ್ಟೆಂಟ್. ಸೊ ದಟ್ ವಿ ಕ್ಯಾನ್ ಆಲ್ವೇಸ್ ದೇರ್ ಮೇ ಬಿ ಕ್ಯಾನ್ಸರ್ಸ್ ವಿಚ್ ಇಸ್ ದೇರ್ ಇನ್ ದ ಫ್ಯಾಮಿಲಿ, ವಿ ಕ್ಯಾನ್ ಪಿಕ್ ಅಪ್ ಅಂಡ್ ಟ್ರೀಟ್. ಓಕೆ ಡಾಕ್ಟರ್, ಇದು ಕೊನೆಯದಾಗಿ ಎಷ್ಟು ಸಿಟ್ಟಿಂಗ್ಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಈ ಸೈಬರ್ ನೈಫ್ ಟ್ರೀಟ್ಮೆಂಟ್ ಅಲ್ಲಿ, ಹಾಗೆ ಕಾಸ್ಟ್ ವೈಸ್ ಹೇಳೋದಾದ್ರೆ? So CyberKnife technology is very good. I told you like it's almost 15 years in the new ide. So we have done almost like one of the record of more than 5,500 to 6,000 cases ಈಗಿದ್ರಲ್ಲಿ. ಸೊ ಅದರಲ್ಲಿ ಏನಪ್ಪ more than 90-95% ಡೆಫಿನೆಟ್ ಆಗಿ ತುಂಬ ಚೆನ್ನಾಗಿದ್ದಾರೆ. ದಟ್ ಈಸ್ ಲೋಕಲ್ ಕಂಟ್ರೋಲ್. ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ಟ್ರೀಟ್ಮೆಂಟ್ ಈಸ್ ಅರೌಂಡ್ 30 to 45 minutes. 5 ದಿವಸ ಟ್ರೀಟ್ಮೆಂಟ್ ಕೊಡ್ತೀವಿ. 1-5 ಲೆಸ್ ದೆನ್ 5 ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಒಂದೊಂದು ಡಿಪೆಂಡಿಂಗ್ ಆನ್ ದ ಟ್ಯೂಮರ್, ಡಿಪೆಂಡಿಂಗ್ ಆನ್ ದಿ ಬಿನೈನ್ ಕಂಡೀಷನ್ ಆರ್ ಫಂಕ್ಷನಲ್, ಸಮ್ಟೈಮ್ಸ್ ಒಂದೇ ಫ್ರಾಕ್ಷನ್ಸ್ ಕೊಡ್ತೀವಿ, ಇಲ್ಲ 5 ಒಳಗಡೆ. ನಾರ್ಮಲಿ ಇಟ್ಸ್ ಅರೌಂಡ್ 5 ಫ್ರಾಕ್ಷನ್ಸ್, 5 days ಆಫ್ ಟ್ರೀಟ್ಮೆಂಟ್. ಸೊ ಇಟ್ಸ್ ಯೂಶಲಿ ಅ ಪ್ಯಾಕೇಜ್. ನೀವು ಇನ್ನೊಂದು ಹೇಳಿದ್ರೆ ಅವಾಗ ಪೇಷಂಟ್ಸ್ಗೆ ದುಡ್ಡು ಇಲ್ದೇನೆಲ್ಲ ಇದು ಮಾಡ್ತಾರೆ. ವಿ ಹ್ಯಾವ್ ಗೋನ್ ಎಕ್ಸ್ಟ್ರಾ ಮೈಲ್ ಟು ಟ್ರೀಟ್ ದೋಸ್ ಸಮ್ ಪೇಷಂಟ್ಸ್. ಏನು ಅಂದರೆ ಥ್ಯಾಂಕ್ಸ್ ಟು ಅವರ್ chairman Pratap C. Reddy and whole of the management, we always accommodate the patients and treat whatever the best. So it may be ranges around, it's definitely affordable. Lot of the insurance things are included in the they approve CyberKnife treatment as effectively. ಓಕೆ, ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸೈಬರ್ ನೈಫ್ ಏನು ಅಂತಾನೆ ಗೊತ್ತಿಲ್ಲದೆ ನಾನು ಕೂತ್ಕೊಂಡಿದ್ದೆ. ಜನಸಾಮಾನ್ಯರಿಗೆ ಹೇಗೆ ಅರ್ಥ ಮಾಡಿಸ್ಬೇಕೋ ಅದೇ ಥರ ನನಗೂ ಕೂಡ ಅರ್ಥ ಮಾಡಿಸಿದ್ರಿ. ನಮ್ಮ ಕಾರ್ಯಕ್ರಮದ ಮೂಲಕ ಜನರಿಗೂ ಕೂಡ ಅರ್ಥ ಆಗಿದೆ. ಹಾಗೆ ಯಾವ ಹಂತದಲ್ಲಿ ಬಂದರೆ ಟ್ರೀಟ್ ಮಾಡಬಹುದು, ಜೊತೆಗೆ ಸೈಡ್ ಎಫೆಕ್ಟ್ ಇಲ್ಲದೆ ಈ ಸೈಬರ್ ನೈಫ್ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಥ್ಯಾಂಕ್ ಯು, ನಮಸ್ಕಾರ. ಸೊ ವೀಕ್ಷಕರೇ, ಕ್ಯಾನ್ಸರ್ ಅಂದಾಕ್ಷಣ ನೋವು, ಕೀಮೋಥೆರಪಿ, ರೇಡಿಯೇಷನ್ಸು, ಇದರಿಂದ ಹೆಲ್ತ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ನೋವು ಸಿಕ್ಕಾಪಟ್ಟೆ ಉಂಟು ಮಾಡುತ್ತೆ. ಹೇಗಪ್ಪ ಇದರಿಂದೆಲ್ಲ ತಪ್ಪಿಸ್ಕೊಳ್ಬೇಕು? ಖಂಡಿತ ಹೌದು, ಕ್ಯಾನ್ಸರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ನೋವಿನಿಂದ ಸ್ವಲ್ಪ ಮಟ್ಟಿಗಾದರೂ ತಪ್ಪಿಸ್ಕೊಳ್ಬಹುದು ಅನ್ನೋದಾದರೆ ಅದು ಸೈಬರ್ ನೈಫ್
ಟ್ರೀಟ್ಮೆಂಟ್ ಇಂದ ಮಾತ್ರ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಹೇಗೆ ಈ ಸೈಬರ್ ನೈಫ್ ಕ್ಯಾನ್ಸರ್ ಹಾಗೂ ಇತರೆ ಕಾಯಿಲೆಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಈ ಒಂದು ಕಾರ್ಯಕ್ರಮ ನಿಮಗೂ ಕೂಡ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. For business and personal promotions, please contact 9686376663.